I am Ganga Maulekar. I am a social teacher in Jnanajyoti Public School. ನಾನು ಈ ಸೋಷಿಯಲ್ ಟೀಚರ್ ಆಗಿ ಮಾಡ್ತೇನೆ. ಸೋಷಿಯಲ್ ಸಬ್ಜೆಕ್ಟ್ ಅನ್ನ ಹೇಳ್ತಾ ಇದ್ದೇನೆ. ಟುಡೇ ವಿ ಆರ್ ಗೋಯಿಂಗ್ ಟು ದ ನಾದರ್ ಮೌಂಟೇನ್ಸ್. ಅಂದ್ರೆ ನಾವೇನ್ ಮಾಡಿದ್ವಿ ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ವಿ, ದ ನಾದರ್ ಮೌಂಟೇನ್ಸ್ ಒಳಗೆ ಇಂಡಿಯಾದ ಬಗ್ಗೆ ಆಗಲಿ, ನೆಕ್ಸ್ಟ್ ನಾದರ್ ಮೌಂಟೇನ್ಸ್ ಬಗ್ಗೆ ಆಗಲಿ, ನಾದರ್ ಮೌಂಟೇನ್ಸ್ ಒಳಗೆ ಹಿಮಾಲಯಾಸ್ ಬಗ್ಗೆ ಆಗಲಿ, ಹಿಮಾಲಯಸ್ ಒಳಗೆ ನೆಕ್ಸ್ಟ್ 3 ಮೇನ್ ರೇಂಜಸ್ ಬಗ್ಗೆ ಏನ್ ಮಾಡಿದ್ವಿ ನಾವು ಕಲ್ತಿದ್ವಿ. ದ ಗ್ರೇಟರ್ ಹಿಮಾಲಯ, ದ ಲೆಸರ್ ಹಿಮಾಲಯ, ನೆಕ್ಸ್ಟ್ ಒನ್ ದ ಲೋಯರ್ ಹಿಮಾಲಯ, ಹಿಮಾಚಲ, ಹಿಮಾದ್ರಿ, ಹಿಮಾಚಲ ಅಂಡ್ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ಹಿಂದಿನ ಕ್ಲಾಸ್ ಒಳಗ ತಿಳ್ಕೊಂಡಿದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಬ್ರಾಂಚಸ್ ಆಫ್ ಹಿಮಾಲಯ ಅಂಡ್ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್. ನಾವೇನ್ ಮಾಡೋಣ ಅಂದ್ರೆ ಬ್ರಾಂಚಸ್ ಆಫ್ ಹಿಮಾಲಯದ ಬಗ್ಗೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಸ್ ಬಗ್ಗೆ ಏನ್ ಮಾಡೋಣ ಇವತ್ತಿನ ದಿವಸ ಅಧ್ಯಯನವನ್ನ ಮಾಡೋಣ. ಬ್ರಾಂಚಸ್ ಆಫ್ ಹಿಮಾಲಯ, ಪೇಜ್ ನಂಬರ್ ಪ್ಲೀಸ್ ಓಪನ್ ಯುವರ್ ಬುಕ್. ಪೇಜ್ ನಂಬರ್ 225 ಪೇಜ್ ನಂಬರ್ ಅನ್ನ ತೆಗೆರಿ. ಬ್ರಾಂಚಸ್ ಆಫ್ ಹಿಮಾಲಯ ಇವತ್ತಿನ ಅಧ್ಯಯನ ಏನು? branches of Himalaya. Branches of Himalaya, apart from these 3 ranges of the Himalayas. ಅಂದ್ರೆ ಹಿಮಾಲಯದೊಳಗ 3 ರೇಂಜಸ್ ಬಗ್ಗೆ ನಾವೇನ್ ಮಾಡಿದ್ವಿ ಅಧ್ಯಯನ ಮಾಡಿದ್ವಿ. ಯಾವ್ಯಾವ? ದ ಗ್ರೇಟ್ ಹಿಮಾಲಯ, ಹಿಮಾದ್ರಿ, ಹಿಮಾಚಲ, ನೆಕ್ಸ್ಟ್ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ದ ಹಿಂದೂ ಕುಶ್ and the Sulaiman ranges are the main branches of the Himalayas in the west. West ಅಂದ್ರೆ ಪಶ್ಚಿಮ ದಿಕ್ಕು. ಎಲ್ಲೈತಿ ಇದು? ಈಸ್ಟ್, ಇದು ವೆಸ್ಟ್. ಆ ಕಡೆ ವೆಸ್ಟ್ ಅಂದ್ರೆ ಆ ಕಡೆ ಏನೈತಿ? ಮೇನ್ ಬ್ರಾಂಚಸ್. ಹಿಮಾಲಯದ ಮೇನ್ ಬ್ರಾಂಚಸ್ ಅಂದ್ರೆ ವಿಭಾಗಗಳು ಅಂತ ಮಾಡ್ತೇವೆ, ಅಂಗಗಳನ್ನ ಮಾಡ್ತೇವೆ. ಮೇನ್ ಬ್ರಾಂಚಸ್ ಅಂದ್ರ ಆ ಬ್ರಾಂಚಸ್ ಯಾವ್ಯಾವು? ಹಿಂದೂ ಕುಶ್ ಮತ್ತು ಸುಲೈಮಾನ್ ರೇಂಜ್. ಇವು ಪಾರ್ಟ್ಗಳು. 3 ಮೇನ್ ರೇಂಜಸ್ ಇವ್ಯಾವು? ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್. ಇವು ಮೇನ್ ಬ್ರಾಂಚಸ್ ಯಾವ್ಯಾವಪ್ಪ ಅಂದ್ರ ಹಿಂದೂ ಕುಶ್ ಅಂಡ್ ಸುಲೈಮಾನ್ ರೇಂಜಸ್ ಅಂದ್ರೆ ಇವು ಮೇನ್ ಬ್ರಾಂಚಸ್ ಅಂತ ಕರಿತೇವಿ. ನೆಕ್ಸ್ಟ್ ಬ್ರಾಂಚಸ್ ಆಫ್ ದ ಹಿಮಾಲಯಸ್ ಇನ್ ದ ವೆಸ್ಟ್ ದಿಕ್ಕೊಳಗ ಏನಂದ್ರೆ ಇವು ಬ್ರಾಂಚಸ್ಗಳು ಅದಾವು. ನೆಕ್ಸ್ಟ್ ದ ನಾರ್ತ್ ಈಸ್ಟರ್ನ್ hills of the Himalayas are called the Purvachal or the Eastern Himalayas ಅಂತ ಕರಿತೀವಿ. ಈಸ್ಟರ್ನ್ ಹಿಮಾಲಯಾಸ್ ಅಂತ ಅಂದಾಗ ನಾರ್ತ್ ಇಲ್ಲಿ ಬರುತ್ತೆ, ಈಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇರುತ್ತಲ್ಲ ಬೆಟ್ಟಗಳು, ಪರ್ವತಗಳು, ಇವಕ್ಕೆ ಪೂರ್ವಾಚಲ ಪರ್ವತಗಳು ಅಥವಾ ನಾರ್ದರ್ನ್ ಈಸ್ಟರ್ನ್ ಹಿಮಾಲಯಾಸ್ ಅಂತ ಕರಿತೇವೆ. ಈಸ್ಟರ್ನ್ ಹಿಮಾಲಯಾಸ್ ಆರ್ ಪೂರ್ವಾಚಲ್ ಹಿಮಾಲಯಾಸ್. ಈಸ್ಟರ್ನ್ ಅಂದ್ರೆ ಪೂರ್ವದಲ್ಲಿ ಇರ್ತಕ್ಕಂಥ ಪರ್ವತಗಳು, ಈಸ್ಟರ್ನ್ ಹಿಮಾಲಯಾಸ್ ಅಥವಾ ಪೂರ್ವಾಚಲ ಪರ್ವತಗಳು. ನಾರ್ತ್ ಈಸ್ಟ್ ಇರ್ತಾವಲ್ಲ ಈ ಪರ್ವತಗಳಿಗೆ ಈಸ್ಟರ್ನ್ ಹಿಮಾಲಯಾಸ್ ಆರ್ ಪೂರ್ವಾಚಲ ಹಿಮಾಲಯಾಸ್. The northeastern hills of the Himalayas are called Purvachal or the Eastern Himalayas. ಏನಂತ ಕರಿತೀವಿ? ನಾರ್ತ್ ಮತ್ತು ಪೂರ್ವಕ್ಕಿರ್ತಕ್ಕಂಥ ಇರೋ ಪರ್ವತಗಳದಾವಲ್ಲ ಅವಕ್ಕೆ ಪೂರ್ವಾಚಲ ಪರ್ವತಗಳು ಅಥವಾ ಈಸ್ಟರ್ನ್ ಹಿಮಾಲಯಾಸ್ ಅಂತ ಏನ್ ಮಾಡಿದ್ದೇವೆ ನಾವು ಕರಿತೇವಿ. ಇಲ್ಲಿಂದ ಏನ್ ಮಾಡಿದ್ ನಾವು ಇಲ್ಲೇ ಜಮ್ಮು ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶವರೆಗೂ ಹಿಮಾಲಯ ಪರ್ವತಗಳು ಇರ್ತವೆ. ಅಲ್ಲಿಂದ ಅಲ್ಲಿವರೆಗೂ ಇರ್ತಾವಲ್ಲ ಆ ಪರ್ವತಗಳಿಗೆ ಈಸ್ಟರ್ನ್ ಹಿಮಾಲಯಾಸ್ ಅಂತ ಏನ್ ಮಾಡ್ತೀವಿ ನಾವು ಕರಿತೇವಿ. The northern eastern hills of the Himalayas are called Purvachal or Eastern Himalayas ಅಂತ ಏನ್ ಮಾಡ್ತೀವಿ ಕರಿತೇವಿ. They are not very high but have a thick forest. ಆದ್ರೆ ಏನು ಇವು ಜಾಸ್ತಿ ಹೈ ಆಗಿರಂಗಿಲ್ಲ. ಈಸ್ಟರ್ನ್ not very high but have a thick forest. They are not very high. ಇವು ಏನಂತಂದ್ರೆ ಪೂರ್ವಾಚಲ ಬೆಟ್ಟಗಳು ಏನಿರ್ತಾವಲ್ಲ ಇಲ್ಲೇ ಇವು ಜಾಸ್ತಿ ಹೈಟ್ ಆಗಿರಂಗಿಲ್ಲ. ಆದ್ರೆ ಬಟ್ ಹ್ಯಾವ್ ಎ ಥಿಕ್ ಫಾರೆಸ್ಟ್. ಆದ್ರೆ ಏನಾಗಿರ್ತಾವ ಜಾಸ್ತಿ ಕಾಡುಗಳನ್ನ ಹೊಂದಿರ್ತಾವ. ಫುಲ್ ದಟ್ಟನೆಯ ಕಾಡನ್ನ ಹೊಂದಿರ್ತಾವ. ಥಿಕ್ ಫಾರೆಸ್ಟ್ ಅಂತ ಹೇಳ್ಬೋದು. ಅಲ್ಲೇನಾಗಿರ್ತಾವ ಜಾಸ್ತಿ ಹೈ ಆಗಿರ್ತವೆ. ಬರ್ತಾ 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 ಇಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಹೈ ಆಗಿರ್ತವೆ. ನೆಕ್ಸ್ಟ್ ಬರ್ತಾ ನೇಪಾಳ ಇಲ್ಲಿರ್ತಾವೆ. ಇಲ್ಲೆಲ್ಲ ಹೈ ಇದು ಮೌಂಟೇನ್ಸ್ ಇರ್ತವೆ. ನೆಕ್ಸ್ಟ್ ಇಲ್ಲಿ ಬರ್ತಾ ಬರ್ತಾ ಏನಾಗಿರ್ತವೆ ಈಸ್ಟರ್ನ್ ಹಿಮಾಲಯಸ್ ಒಳಗ ಜಾಸ್ತಿ ಹೈಟ್ ಆಗಿರಂಗಿಲ್ಲ. ಲೋಯರ್ ಹಿಮಾಲಯಸ್ ಅಂತ ಕರಿತಾವಲ್ಲ ಇಲ್ಲಿ ಜಾಸ್ತಿ ಹೈಟ್ ಆಗಿರಲ್ಲ. ಆದ್ರೆ ಥಿಕ್ ಫಾರೆಸ್ಟ್ ಅಂದ್ರೆ ದಟ್ಟವಾದ
ಕಾಡುಗಳು ಎಲ್ಲಿ ಪೂರ್ವಾಚಲ ಹಿಮಾಲಯದೊಳಗೆ ಏನ್ ಮಾಡುತ್ತವೆ ಕಂಡು ಬರ್ತವೆ ಅಂತ ಏನ್ ಮಾಡ್ಬೋದು ಹೇಳ್ಬೋದು. ನೆಕ್ಸ್ಟ್ ದ ಪರ್ಮನೆಂಟ್ ಹಿಲ್ಸ್ ಆಫ್ ದ ರೇಂಜಸ್ ಆರ್ ದ ಅಲ್ಲಿರ್ತಕ್ಕಂಥ ಬೆಟ್ಟಗಳ ಹೆಸರು ಗುಡ್ಡಗಳ ಹೆಸರು ಅಂತ ಯಾವ್ಯಾವ ಇರ್ಬೋದು. ಫಸ್ಟ್ ನಾಗಾ ಹಿಲ್ಸ್, ಯಾವ್ಯಾವ ಅಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳು ನಾಗಾ ಹಿಲ್ಸ್ ಆಗಿರ್ಬೋದು. ನೆಕ್ಸ್ಟ್ ದ ಮಿಜೋ ಹಿಲ್ಸ್, ದ ಲುಷಿಯಾ ಹಿಲ್ಸ್, ದ ಗ್ಯಾರೋ ಹಿಲ್ಸ್, ದ ಕಾಶಿ ಹಿಲ್ಸ್ ಅಂಡ್ ದ ಜೈಂತಾ ಹಿಲ್ಸ್. ಅಲ್ಲಿ ಕಂಡು ಬರ್ತಕ್ಕಂಥವು ಅಂದ್ರೆ ಹಿಮಾಲಯ ಈಸ್ಟರ್ನ್ ಹಿಮಾಲಯಸ್ದಲ್ಲಿರ್ತಕ್ಕಂಥ ಹಿಲ್ಸ್ಗಳು ಯಾವುವು ಅಂದ್ರೆ ನಾಗಾ ಹಿಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಮಿಜೋ ಹಿಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಲುಷಿಯಾ ಹಿಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಗ್ಯಾರೋ ಹಿಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಕಾಶಿ ಹಿಲ್ಸ್. ಈ ತರ ಏನ್ ಮಾಡ್ತಾವ ಅಲ್ಲಿ ಹಿಲ್ಸ್ಗಳಂದ್ರ ಅಲ್ಲಿ ಸಣ್ಣ ಸಣ್ಣ ಬೆಟ್ಟಗಳು ಕಂಡು ಬರ್ತಾವ. ಆದ್ರೆ ನಾಟ್ ವೆರಿ ಹೈ ಅಂದ್ರೆ ಜಾಸ್ತಿ ಹೈಟ್ ಆಗಿರಂಗಿಲ್ಲ. ಇಲ್ಲೇನಾಗಿರ್ತಾವ ಥಿಕ್ ಫಾರೆಸ್ಟ್ ಇಂದ ದಟ್ಟವಾದ ಕಾಡುಗಳಿಂದ ಇವು ಈಸ್ಟರ್ನ್ ಹಿಮಾಲಯಸ್ ಕಂಡು ಬರ್ತವೆ. ನೆಕ್ಸ್ಟ್ ಎಲ್ಲ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ನಾಗಾ ಹಿಲ್ಸ್ ಆಗಿರ್ಬೋದು, ಮಿಜೋ ಹಿಲ್ಸ್, ಈ ಟೈಪ್ ಏನಾಗಿರ್ತವೆ ಹಿಲ್ಸ್ಗಳು ಕಂಡು ಬರ್ತವೆ. ಇದು ನಾಗಾ ಹಿಲ್ಸ್, ಇದು ಮಿಜೋ ಹಿಲ್ಸ್, ನೆಕ್ಸ್ಟ್ ಲುಷಿಯಾ ಹಿಲ್ಸ್, ನೆಕ್ಸ್ಟ್ ಕಾಶಿ ಹಿಲ್ಸ್. ಈ ತರ ದಟ್ಟನೆ ಕಾಡಿನಿಂದ ಏನಾಗಿರ್ತವೆ ಅವು ಕೂಡಿರ್ತವೆ. ನೋಡೋದು ಕೂಡ ಏನಾಗಿರ್ತವೆ ಚೆನ್ನಾಗಿ ಪ್ಯಾಸೆಂಜರ್ ಇವರು ಟೂರಿಸ್ಟ್ ಹೋಗಿರ್ತಾರಲ್ಲ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇರ್ತವೆ. ನೆಕ್ಸ್ಟ್ ಈಗ ಏನ್ ಮಾಡಿದ್ವಿ ನಾವು ಬ್ರಾಂಚಸ್ ಆಫ್ ಹಿಮಾಲಯಸ್ ಒಳಗೆ ಯಾವ್ಯಾವ ತರ ಇರ್ತವೆ ಅಂತ ಏನ್ ಮಾಡಿದ್ವಿ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಪಾಸಸ್ ಇನ್ ದ ಹಿಮಾಲಯಾಸ್. ಪಾಸಸ್ ಮೀನ್ಸ್ ಪಾಸಸ್ ಅಂದ್ರ ನಮ್ಗೆ ಹೋಗ್ತಕ್ಕಂಥ ದಾರಿ ಮಾರ್ಗ ಇರ್ತದೆ. ಕಡಿಮೆ ಮಾರ್ಗಗಳ ಮೂಲಕ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಒಂದು ಮೌಂಟೇನ್ ಹತ್ತಿದ್ವಿ, ನೆಕ್ಸ್ಟ್ ಕೆಳಗಿಳಿದು ಮತ್ತೆ ಬೇರೆ ಮೌಂಟೇನ್ ಹೋಗ್ಬೇಕಾದ್ರ ಅಲ್ಲಿ ನಡೆದಿರ್ತಕ್ಕಂಥ ದಾರಿ ಇರ್ತದಲ್ಲ, ಮಾರ್ಗ ಇರ್ತದಲ್ಲ, ಅದಕ್ಕೆ ಪಾಸಸ್ ಅಂತ ಕರಿತೀವಿ. ಆ ಪಾಸಸ್ ಗಳ ಬಗ್ಗೆ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಆಟ್ some places there are narrow gaps in these ranges. narrow ಅಂದ್ರೆ ಕಡಿದಾದ ಅಂತ ಕರಿತೀವಿ. ನ್ಯಾರೋ ಅಂದ್ರೆ ಕಡಿದಾದ ಅಂದ್ರೆ ಈಗ ಮೌಂಟೇನ್ಸ್ ಒಂದು ಹತ್ತಿದ್ವಿ ನೋಡಾತೀವಿ ಅಂದ್ರೆ ಇಲ್ಲಿ ಕೆಳಗೆ ನ್ಯಾರೋ ಗ್ಯಾಪ್ಸ್ ಅಂತ ಬರ್ತವೆ, ಇಲ್ಲಿ ಗ್ಯಾಪ್ಸ್ ಬರ್ತವೆ. ಇದು ಮತ್ತೆ ನೆಕ್ಸ್ಟ್ ಮೌಂಟೇನ್ ಇನ್ನೊಂದು ಮೌಂಟೇನ್ ಹೋಗಾಕ ಮಾರ್ಗವನ್ನ ಏನ್ ಮಾಡ್ತಾರಲ್ಲ ಚೆಕ್ ಪೋಸ್ಟ್ ಅಂತ ಕರಿತಾರ. ಅದಕ್ಕೆ ನ್ಯಾರೋ ಗ್ಯಾಪ್ಸ್ ಇವಕ್ಕೆ ಏನಂತ ಕರೀತಾರ, ನ್ಯಾರೋ ಗ್ಯಾಪ್ಸ್. ಈ ರೇಂಜಸ್ ಒಳಗ ನ್ಯಾರೋ ಗ್ಯಾಪ್ಸ್ ಕಂಡು ಬರುತ್ತೆ. ಈ ನಡುವಿರ್ತಕ್ಕಂಥ ಜಾಗ ಇರ್ತದಲ್ಲ, ಈ ಮಾರ್ಗ ಇರ್ತದಲ್ಲ, ಇದಕ್ಕೆ ಪಾಸಸ್ ಅಂತ ಕರಿತೀವಿ. ಪಾಸಸ್ ಅಂತ ಕರಿತೀವಿ. ನೆಕ್ಸ್ಟ್ these gaps provide natural path to the passengers through which they can walk from one mountain to another or into a valley. ನ್ಯಾಚುರಲ್ ಪಾತ್ ಅಂದಾಗ ನಾವು ಈಗ ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಾವಾಗಿ ಒಂದೊಂದು ದಾರಿ ಮಾಡ್ಕೊಂಡಿರ್ತೇವೆ. ಆದ್ರೆ ಇಲ್ಲಿ ನ್ಯಾಚುರಲ್ ಅದಾಗಿ ಏನಾಗಿರ್ತೈತಿ, ನೈಸರ್ಗಿಕವಾಗಿ ಒಂದು ದಾರಿಯನ್ನ ಆಗಿದಾವ. ನೈಸರ್ಗಿಕವಾಗಿ ಅವೇ ಏನಾಗ್ಯವು ಕಣಿವೆಗಳು ಹುಟ್ಕೊಂಡಿವೆ. ಅಂದ್ರೆ ಅಲ್ಲೇ ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ನ್ಯಾಚುರಲ್ ಆಗಿ ಅಲ್ಲೇ ಹೋಗಕ್ಕ ದಾರಿ ಮಾರ್ಗ ಇದೆ, ನಾವಾಗಿ ನಾವು ಮಾಡ್ಕೊಂಡಿಲ್ಲ. ನ್ಯಾಚುರಲ್ ಪಾತ್ ಅಂತ ಕರಿತೇವಿ. ಅದಕ್ಕೆ ಏನಂತ ಕರಿತೇವಿ, ನ್ಯಾಚುರಲ್ ಪಾತ್ ಅದಾವಲ್ಲ ಆ ಪಾತ್ಗಳಿಗೆ ಪಾಸಸ್ ಅಂತ ಕರಿತೇವೆ, ಆ ಮಾರ್ಗಗಳಿಗೆ. ನೆಕ್ಸ್ಟ್ ಇಲ್ಲಿ ಒನ್ ಮೌಂಟೇನ್ ಟು ಅನದರ್ ಮೌಂಟೇನ್, ಅದಕ್ಕೆ ವ್ಯಾಲಿ ಅಂತ ಕೂಡ ಕರಿತೀವಿ. ಇದು ಹೈಟ್ ಆಗಿರ್ತದೆ, ಇದಕ್ಕೆ ಹಿಲ್ ಅಂತ ಕರಿತೀವಿ. ಇದು ಕಡಿದಾದ ಕೆಳಗ ಜಾಗ ಇರುತ್ತೆ, ಇದಕ್ಕೆ ವ್ಯಾಲಿ ಅಂದ್ರೆ ಕಡಿದಾದ ಒಂದು ಕಣಿವೆಗೆ ಏನಂತ ಕರಿತೀವಿ ನಾವು, ವ್ಯಾಲೀಸ್ ಅಂತ ಕರಿತೀವಿ. ಇದಕ್ಕ ವ್ಯಾಲಿ ಅಂತ ಕರಿತೀವಿ. ನೆಕ್ಸ್ಟ್ ಪಾಸಸ್ ಅಂತ ಕರಿತೀವಿ. ಇದು ಕೂಡ ದಟ್ಟವಾದ ಕಾಡಿನಿಂದ ಕೂಡಿರ್ತದೆ. ಆದ್ರೆ ಒನ್ ಮೌಂಟೇನ್ ಟು ಅನದರ್ ಮೌಂಟೇನ್ ಏನ್ ಮಾಡಕ್ಕೆ ಹೋಗೋಕೆ ಇದು ಮಾರ್ಗವನ್ನ ಸೂಚಿಸುತ್ತೆ. ಅದು ಪಾಸಸ್ ಗಳ ಮೂಲಕ ನಾವೇನ್ ಮಾಡಿದ್ದೇವೆ, ಬೇರೆ ಒಂದ್ ಮೌಂಟೇನ್ ಇಂದ ಇನ್ನೊಂದು ಮೌಂಟೇನ್ಗೆ ಹೋಗ್ತೇವೆ. ನೆಕ್ಸ್ಟ್ these gaps are called passes. ಈ ಗ್ಯಾಪ್ಸ್ ಗಳಿಗೆ ಏನಂತ ಕರಿತೇವೆ, ಹಂಗಾದ್ರೆ passes ಅಂತ ಕರಿತೇವಿ. the important passes in the Himalayas are, ಅದಕ್ಕೆ ಏನಂತ ಕರಿತೀವಿ, ಈಗ ಒಂದು ಪಾಸಸ್ ಅಲ್ಲೇ ಒಂದು ಚೆಕ್ ಪೋಸ್ಟ್ ಅಂತಾನು ಕೂಡ ಕರೀತಾರ. ಅವಕ್ಕೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಇದಕ್ಕೆ ಏನೋ ಒಂದು ಹೆಸರು ಕೊಟ್ಟಿರ್ತಾರೆ. ಈ ಚೆಕ್ ಪೋಸ್ಟ್ ಇದೆ ಐತಿ, ನೆಕ್ಸ್ಟ್ ಮತ್ತೊಂದು ಪಾಸ್ ಬರ್ತದೆ, ಅದಕ್ಕೆ ಬೇರೆ ಒಂದು ಹೆಸರು ಕೊಟ್ಟಿರ್ತಾರ. ಹಂಗ ಹಿಮಾಲಯಾಸ್ ಆರ್ ಇಂಪಾರ್ಟೆಂಟ್. ಯಾವ್ಯಾವ ಇಂಪಾರ್ಟೆಂಟ್ ಪಾಸ್ ಇದಾವೆ ಅಲ್ಲಿ ಅನ್ನೋದನ್ನ ಏನ್ ಮಾಡಿ ಹೆಸರುಗಳ ಮೂಲಕ ಕೊಟ್ಟಿದ್ದಾರೆ. ವಿಚಾರದ ಯಾವ್ಯಾವ, ಖೈಬರ್, ದ ಬೋಲಾನ್, ನೆಕ್ಸ್ಟ್ ಶಿಪ್ಕಿಲಾ, ನೆಕ್ಸ್ಟ್ ನಾಥುಲಾ, ನೆಕ್ಸ್ಟ್ ಬೋಂದಿಲಾ. ಲಾ ಮೀನ್ಸ್ ಎ ಪಾಸ್,
ಇದನ್ನ ಪಾಸ್ ಅಂತ ಕರೆಯೋದ್ರ ಬದಲಿ ಲಾ ಅಂತ ಏನ್ ಮಾಡಿದ್ದಾರೆ, ಅದಕ್ಕೆ ಹೆಸರನ್ನ ಇಟ್ಟಿದ್ದಾರೆ. ಇಲ್ಲಿ ಪಾಸ್ ಪಾಸ್ ನಾತು ಪಾಸ್ ಅಂತ ಹೇಳೋದಕ್ಕಿಂತ ಮುಂಚೆ ಲಾ ಅಂತ ಏನ್ ಮಾಡಿದ್ದಾರೆ, ಎಲ್ಲಿ ಲಾ ಅಂತ ಕೊಟ್ಟಿದ್ದಾರೆ. ಲಾ ಮೀನ್ಸ್ ಅಂತ ಏನ್ ತಿಳ್ಕೊಬೇಕು ನೀವು, ಪಾಸ್ ಅಂತ ತಿಳ್ಕೊಬೇಕು. ನಾತು ಲಾ ಆಗಿರ್ಬೋದು, ಬೂಂದಿ ಲಾ ಆಗಿರ್ಬೋದು, ಅವಕ್ಕೆ ಪಾಸ್. ಇದಕ್ಕೆ ಹೆಸರೇನ್ ಕೊಟ್ಟಿರ್ಬೋದು, ಇದಕ್ಕೆ ಬೂಂದಿ ಲಾ ಅಂತ ಹೇಳ್ಬೋದು. ಬೂಂದಿ ಲಾ, ಇದು ಬೂಂದಿ ಪಾಸ್. ಲಾ ಮೀನ್ಸ್ ಪಾಸ್, ಇದು ಬೂಂದಿ ಲಾ ಆಗಿರ್ಬೋದು. ನೆಕ್ಸ್ಟ್ ಇಲ್ಲೊಂದು ಚೆಕ್ ಪೋಸ್ಟ್ ಬರ್ಬೋದು, ಅದಕ್ಕೆ ಏನಂತ ಕರಿತೀವಿ ನಾವು, ನಾತು ಲಾ ಅಂತ ಇರ್ಬೋದು. ಹಿಂಗೆ ಇನ್ನೊಂದು ಫೇಮಸ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಪಾಸಸ್ಗಳು ಖೈಬರ್, ನೆಕ್ಸ್ಟ್ ಬೋಲಾ, ನೆಕ್ಸ್ಟ್ ಶಿಪ್ಕಿ ಲಾ, ನೆಕ್ಸ್ಟ್ ನಾತು ಲಾ, ನೆಕ್ಸ್ಟ್ ಬೂಂದಿ ಲಾ. ಈ ಟೈಪ್ ಏನಾಗಿರ್ತವೆ, ಬೇರೆ ಬೇರೆ ಪಾಸ್ಗಳು ಅಲ್ಲೇ ಕಂಡು ಬರ್ತವೆ, ಅಲ್ಲೇ ಹಿಮಾಲಯದೊಳಗ ಕಂಡು ಬರ್ತವೆ. ಈಸ್ಟರ್ನ್ ಹಿಮಾಲಯಸ್ದೊಳಗ ಈ ಪಾಸಸ್ಗಳು ಕಂಡು ಬರ್ತವೆ. ಲಾ ಮೀನ್ಸ್ ಪಾಸ್, ನೆನ್ಪಿಟ್ಕೋಬೇಕು ನೀವು. ಲಾ ಮೀನ್ಸ್ ಲಾ ಅಂತ ಬಂದಾಗ, ನಾತು ಲಾ, ಬೂಂದಿ ಲಾ ಅಂತ ಹಿಂಗ್ ಬಂದಾಗ ಲಾ ಮೀನ್ಸ್ ಪಾಸ್. ಪಾಸ್ಗೆ ಏನಂತಾರ, ಲಾ ಅಂತ ಕರೀತಾರ ಅಂತ ನೀವು ತಿಳ್ಕೊಂಡಿರ್ಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ದ ಹಿಮಾಲಯಾಸ್. ನೆಕ್ಸ್ಟ್ ಏನ್ ನೋಡೋಣ ಇದ್ರೊಳಗ, ಇಂಪಾರ್ಟೆನ್ಸ್ ಆಫ್ ದ ಹಿಮಾಲಯಾಸ್. ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್. ಹಿಮಾಲಯದ ಮಹತ್ವ ಏನು, ಅದರ ಪ್ರಾಮುಖ್ಯತೆ ಏನು, ಹಿಮಾಲಯಗಳ ಪ್ರಾಮುಖ್ಯತೆ ಏನು ನೋಡಿ. ದ ಹಿಮಾಲಯಾಸ್ ಆರ್ ಗಿಫ್ಟ್ ಆಫ್ ನೇಚರ್ ಟು ಅಸ್. ನಮ್ಮ ನೈಸರ್ಗಿಕವಾಗಿ, ನಮ್ಮ ನಿಸರ್ಗಕ್ಕೆ ಏನೋ ಒಂದು ಕೊಡುಗೆ ಇದ್ದಾಗೆ ಅದು ನೈಸರ್ಗಿಕ ಒಂದು ಕೊಡುಗೆ. ಹಿಮಾಲಯ ನಾವಾಗಿ ತಯಾರಿಸಿದಂತ ಅಲ್ಲ, ಅದು ನೈಸರ್ಗಿಕವಾಗಿ ಒಂದು ಹುಟ್ಟಿದಂತಹದ್ದು ಹಿಮಾಲಯ ಪರ್ವತ. ಅದು ನೈಸರ್ಗಿಕ ಒಂದು ಕೊಡುಗೆ, ನಿಸರ್ಗ ನಮಗೆ ಕೊಟ್ಟಂತಹ ಒಂದು ಕೊಡುಗೆ ಅಂದ್ರೆ ಹಿಮಾಲಯ ಪರ್ವತ. ನೆಕ್ಸ್ಟ್ ದೇ ಆರ್ ವೆರಿ ಯೂಸ್ಫುಲ್ ಟು ಅಸ್. ಎಲ್ಲರಿಗೂ ಕೂಡ ಇದು ಬಹಳ ಪ್ರಯೋಜನಕಾರಿಯಾಗಿ, ನೆಕ್ಸ್ಟ್ ಉಪಯೋಗಕಾರಿಯಾಗಿದೆ. ಯಾವ ತರ ಇದೆ, ನೆಕ್ಸ್ಟ್ ದೇ ಗಾರ್ಡ್ ಅವರ್ ನಾರ್ದರ್ನ್ ಬಾರ್ಡರ್ಸ್. ನಮ್ಗ ಉತ್ತರದ ಬಾರ್ಡರ್ಗಳಿಗೆ ಏನ್ ಮಾಡಿದೆ, ಒಂದು ಗೋಡೆ ತರ. ಗಾರ್ಡ್ ಅಂದ್ರೆ ಬಾರ್ಡರ್ಸ್ ಅಂದ್ರೆ ಇಲ್ಲಿ ಉತ್ತರಕ್ಕೆ ಆ ಕಡೆ ದೇಶಗಳು ಇರುತ್ತವಲ್ಲ, ಆ ದೇಶದ ನಡುವೆ ನಮಗೆ ಒಂದು ದೊಡ್ಡ ಗೋಡೆಯಾಗಿ ಏನ್ ಮಾಡಿದೆ, ಹಿಮಾಲಯ ಪರ್ವತ ನಿಂತ್ಕೊಂಡಿದೆ. ಹಿಮಾಲಯ ಪರ್ವತ ಆ ದೇಶಗಳಿಂದ ನಮ್ಗೆ ಏನ್ ಮಾಡುತ್ತೆ, ರಕ್ಷಣೆಯನ್ನ ನೀಡುತ್ತೆ. ನೆಕ್ಸ್ಟ್ ದ ನಾರ್ದರ್ನ್ ಬಾರ್ಡರ್ಸ್ ದೇ ಸ್ಟ್ಯಾಂಡ್ ಆಸ್ ಎ ವಾಲ್ ಇನ್ ದ ನಾರ್ತ್ ಆಫ್ ಇಂಡಿಯಾ. ದೇ ಸ್ಟ್ಯಾಂಡ್ ಆಸ್ ಎ ವಾಲ್ ಇನ್ ನಾರ್ತ್ ಆಫ್ ಇಂಡಿಯಾ. ಒಂದು ದೊಡ್ಡ ಗೋಡೆಯಾಗಿ ಭಾರತದ ಉತ್ತರಕ್ಕೆ ಏನ್ ಮಾಡಿದೆ, ಉತ್ತರವಿರ್ತಕ್ಕಂಥ ದೇಶಗಳಿಗೆ ನಮ್ಗೆ ಒಂದು ರಕ್ಷಣೆ, ದೇಶಗಳಿಂದ ನಮ್ಗೆ ರಕ್ಷಣೆ, ಯಾವುದೇ ಆ ದೇಶದಿಂದ ನಮಗೆ ಯಾವುದೇ ಒಂದು ತೊಂದರೆ ಆಗದಂತೆ ಒಂದು ದೊಡ್ಡ ಗೋಡೆಯಾಗಿ ಅಡ್ಡವಾಗಿ ಏನಾಗಿದೆ, ಇದು ಹಿಮಾಲಯ ಪರ್ವತ ಅಲ್ಲಿ ನಿಂತ್ಕೊಂಡಿದೆ. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ಳೋದು. ನೆಕ್ಸ್ಟ್ ದೇ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಕೋಲ್ಡ್ ಅಂಡ್ ಡ್ರೈ ವಿಂಡ್ಸ್. ಅಂದ್ರೆ ನಮ್ಗ ಆ ಕಡೆ ಇರ್ತಕ್ಕಂತ ಕೋಲ್ಡ್ ಇರ್ತಕ್ಕಂತ ಗಾಳಿ ಆಗ್ಲಿ, ಒಣ ಅಂದ್ರೆ ಡ್ರೈ ಅಂದ್ರೆ ಬಿಸಿಲಿರ್ತಕ್ಕಂಥ ಗಾಳಿ ಆಗ್ಲಿ, ಯಾವುದೇ ಒಂದು ತೊಂದರೆ, ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಈ ಕಡೆ ನಮ್ಮ ದೇಶಕ್ಕೆ ಬರ್ದೇ ಇರೋ ತರ ಏನ್ ಮಾಡುತ್ತೆ ಇದು ದೇಶ. ಈ ಕಡೆ ಏನ್ ಮಾಡುತ್ತೆ, ಈ ಹಿಮಾಲಯ ಪರ್ವತಗಳು ಈ ಕಡೆಯಿಂದ ಏನಾದ್ರೂ ಹೋಗ್ಬೋದು, ಆದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಗೆ ಯಾವ ತೊಂದರೆ ಇರಲ್ಲ. ಆ ದೇಶದಿಂದ ನಮ್ಗೆ ಯಾವ ತರದ ತೊಂದರೆನೂ ಆಗದಂತೆ ಏನಾಗಿದೆ, ಹಿಮಾಲಯ ಪರ್ವತ ನಮ್ಗೆ ರಕ್ಷಣೆಯನ್ನ ನೀಡ್ತಾ ಇದೆ. ನೆಕ್ಸ್ಟ್ ಏನಿದೆ, ದೇ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಕೋಲ್ಡ್ ಅಂಡ್ ಡ್ರೈ ವಿಂಡ್ಸ್ ಫ್ರಮ್ ಟಿಬೆಟ್ ಅಂಡ್ ಚೀನಾ. ಅಲ್ಲಿರ್ತಕ್ಕಂಥ ದೇಶಗಳು ಟಿಬೆಟ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ನಮ್ಗೆ ಯಾವ ತೊಂದರೆ ಆಗದಂತೆ ಏನ್ ಮಾಡ್ತಿದೆ, ಹಿಮಾಲಯ ಪರ್ವತ ಒಂದು ದೊಡ್ಡ ಗೋಡೆಯಾಗಿ ನಿಂತ್ಕೊಂಡಿದೆ. ನೆಕ್ಸ್ಟ್ ದೇ ಚೆಕ್ ವಾಟರ್ ಲ್ಯಾಡನ್ ಮಾನ್ಸೂನ್ ವಿಂಡ್ಸ್ ರಿಸೀವ್ coming from Indian Ocean and force them causes rainfall in India. ವಾಟರ್ ಲ್ಯಾಂಡ್ ಅನ್ನೋ ಲ್ಯಾಡನ್ ಅನ್ನೋ ಒಂದು ಮಾನ್ಸೂನ್ ಗಾಳಿ ಬಂದಾಗ ನಮ್ಗೆ ಏನಾಗಿರ್ತದೆ, ಮಳೆ ಏನ್ ಮಾಡುತ್ತೆ, ಬರ್ತದೆ. ಅಂತ ಒಂದು ಮಳೆ ಮಾನ್ಸೂನ್ ಬಂದಾಗ ನಮ್ಗೆ ಇಲ್ಲಿ ಹಿಂದೂ ಸಾಗರದಿಂದ, ಇಂಡಿಯನ್ ಓಷನ್ ಇಂದ ಮಾನ್ಸೂನ್ ಬಂದಾಗ ಇದು ಜಾಸ್ತಿ ಮಳೆ ಆಗೋ ಸಾಧ್ಯತೆ ಇರ್ತದೆ.
ocean force them causes rainfall in India. So the northern plains receives heavy rainfall during the monsoon. ಈ ಟೈಮ್ ಒಳಗ ಅವಾಗ ಇದು ಮಾನ್ಸೂನ್ ಬಂದಾಗ ನಾರ್ದರ್ನ್ ಪ್ಲೇನ್ಸ್ಗಳು ಅಂದ್ರೆ ಉತ್ತರಗಿರ್ತಕ್ಕಂಥ ಒಂದು ಮೈದಾನಗಳು ಏನದಾವೆ ಜಾಸ್ತಿ ಮಳೆಯನ್ನ ಏನ್ ಮಾಡ್ತವೆ ಪಡ್ಕೊಳ್ತವೆ. ನಾರ್ದರ್ನ್ ಪ್ಲೇನ್ಸ್ಗಳು ಹೆವಿ ರೇನ್ಫಾಲ್ ಅನ್ನ ಪಡ್ಕೊಳ್ತವೆ. ನೆಕ್ಸ್ಟ್, several rivers rise from the Himalayas. These rivers get constant supply of water from snow. ಅಲ್ಲಿಂದ ಏನ್ ಮಾಡ್ತವೆ, ಹಿಮಾಲಯದಿಂದ ಏನ್ ಮಾಡ್ತದೆ, ಹಿಮದಿಂದ ನೀರು ಹರಿದು ಬರ್ತಾ ಇರ್ತದೆ. ಹೌದಾ, ನೀರು ಹರಿದು ಬರ್ತದೆ. ನೆಕ್ಸ್ಟ್, ದ ವಾಟರ್ ಈಸ್ ಯೂಸ್ಡ್ ಇರಿಗೇಟಿಂಗ್ ಫೀಲ್ಡ್. ಇಲ್ಲಿ ಹರಿದು ಬರ್ತಕ್ಕಂಥ ಹಿಮಾಲಯ ಪರ್ವತದಿಂದ ಹರಿದು ಬರ್ತಕ್ಕಂಥ ನೀರು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ಬೇಸಿಗೆ ಒಳಗೆ ನೀರು ಇರಂಗಿಲ್ಲ, ಆವಾಗ ಹಿಮದಿಂದ ಕರೆದಂತ ನೀರು ಏನ್ ಮಾಡ್ತದೆ, ಗಂಗಾ ನದಿ ಆಗಲಿ ಯಮುನಾ ನದಿ ಆಗಲಿ ಅಲ್ಲಿ ಹಿಮ ಕರೆದಂತ ನೀರಿನಿಂದ ಏನಾಗಿರ್ತದೆ, ನೀರು ನದಿಗಳು ಯಾವಾಗ ತುಂಬ ಇರ್ತವೆ, ವರ್ಷವಿಡೀ ಏನ್ ಮಾಡ್ತವೆ, ಉತ್ತರ ಭಾರತದ ನದಿಗಳು ತುಂಬ ಹರಿತಾ ಇರ್ತಾವ. ಹೌದಾ, ಉತ್ತರ ಭಾರತದ ನದಿಗಳು ಯಾಕೆ ತುಂಬ ಇರ್ತವೆ, ಮಳೆಗಾಲದಾಗ ಮಳೆ ನೀರಿಂದ ತುಂಬ ಹರಿದ್ರೆ ಬೇಸಿಗೆ ಒಳಗ ಉತ್ತರ ಭಾರತದ ಹಿಮ ಕರಗಿದ ನೀರಿಂದ ತುಂಬಿ ಹರಿತಾವ. ಹಾಗಾಗಿ ಆ ನೀರು ಯಾವುದಕ್ಕೆ ಯೂಸ್ ಆಗುತ್ತದೆ, ನಾವು ಫೀಲ್ಡ್ಸ್ ಅಂದ್ರೆ ಕೃಷಿ ಮಾಡೋದಕ್ಕೆ ಆ ನೀರು, ಹಿಮ ಕರಗಿದಂತ ನೀರು ಏನ್ ಮಾಡುತ್ತದೆ, ನದಿಗಳಿಗೆ ಬರ್ತದೆ. ನದಿಗಳ ನೀರು ಕೃಷಿಕರಿಗೆ ಏನ್ ಮಾಡ್ತದೆ, ಸಹಾಯವನ್ನ ಮಾಡ್ತದೆ. ನೆಕ್ಸ್ಟ್, the water is used for irrigating fields. These rivers also bring useful soil with them. ಇದ್ರ ಜೊತೆಗೆ ಯೂಸ್ಫುಲ್ ಸಾಯಿಲ್ ಅಂದ್ರೆ ಫಲವತ್ತತೆ ಮಣ್ಣನ್ನು ಕೂಡ ತರ್ತವೆ. ಈ ನದಿಗಳು ಹರಿಕೊಂಡು ಬಂದಾಗ ಅದ್ರ ಜೊತೆಗೆ ನೀರಿನ ಜೊತೆಗೆ ಕೂಡ ಮಣ್ಣು ಫಲವತ್ತತೆ ಮಣ್ಣು ಕೂಡ ಏನ್ ಮಾಡ್ತದೆ, ಬಂದು ಆ ನದಿಗಳ ದಡದಲ್ಲಿ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ಕೂಡ ಫಲವತ್ತತೆ ಮಣ್ಣು ಕೂಡ, ನೀರೆಲ್ಲಿ ಹರಿತದೆ ಅಲ್ಲಿ ಮಣ್ಣು ಕೂಡ ತರುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, this soil makes fields fertile. ಅಂದ್ರ ಈ ಮಣ್ಣನ್ನ ಹರಿತಾ ಇರ್ತದಲ್ಲ, ಎಲ್ಲೆಲ್ಲಿ ಇದು ನೀರು ಹರಿತದೆ ಆ ಮಣ್ಣುಗಳೆಲ್ಲ ಫಲವತ್ತತೆಯಿಂದ ಕೂಡಿರ್ತದೆ. ಅದೆಲ್ಲ ನೀರು ಅದ್ರ ಜೊತೆಗೆ ಲವಣಾಂಶಗಳನ್ನ ತರ್ತದೆ, ಮಣ್ಣು ಮತ್ತು ಮಣ್ಣನ್ನು ಕೂಡ ತರ್ತದೆ. ನದಿಗಳು ಹರಿತಾ ಇರುವಾಗ ಮಣ್ಣು ಮತ್ತು ಅದ್ರ ಜೊತೆಗೆ ಫಲವತ್ತತೆಯನ್ನು ಕೂಡ ಏನ್ ಮಾಡುತ್ತೆ, ತರುತ್ತೆ. ಅವು ಏನ್ ಮಾಡ್ತಾವು, ಆ ಮಣ್ಣು ನೀರು ಹರಿದಾಗ ಅದು ಅಲ್ಲಿ ಹರಿದು ಹೋಗಿರ್ತದಲ್ಲ ಮಣ್ಣು ಇದ್ದಂತೆ ಅದು ಫಲವತ್ತಾಗಿರ್ತಕ್ಕಂಥ ಮಣ್ಣು ಆಗಿರ್ತದೆ. ನೆಕ್ಸ್ಟ್, ಈಗ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಸ್. ಹಿಮಾಲಯದಿಂದ ನಮ್ಗೆ ಏನೇನು ಯೂಸ್ ಐತಿ ಅಂತ ಏನ್ ಮಾಡ್ತೇವೆ ನಾವು ತಿಳ್ಕೊಳ್ತಾ ಬಂದ್ವಿ. ನೆಕ್ಸ್ಟ್, ಹಿಮಾಲಯದಲ್ಲಿರ್ತಕ್ಕಂಥ ಹಿಮದಿಂದ ನಮ್ಗ ಬೇಸಿಗೆಯಲ್ಲಿ ನೀರು ಬರ್ತದೆ, ನೀರಿನಿಂದ ನಾವು ಕೃಷಿಯನ್ನ ಮಾಡ್ಬೋದು. ಆ ಕೃಷಿ ಮಾಡೋವಾಗ ಅಲ್ಲಿ ಹರಿತಾ ಇರ್ತಕ್ಕಂಥ ಮಣ್ಣುಗಳು ಯಾವಿರ್ತಾವೋ, ಕೃಷಿ ಭೂಮಿಗಳು ಯಾವಿರ್ತಾವೋ ಅದಕ್ಕೆ ಆ ಮಣ್ಣುಗಳಿಗೆ ಫಲವತ್ತತೆಯನ್ನ ಏನ್ ಮಾಡ್ತಾವು ಈ ನದಿಗಳು ಕೂಡ ಒದಗಿಸ್ತಾವು ಅಂತ ಏನ್ ಮಾಡ್ಬೋದು ಹೇಳ್ಬೋದು. ನೆಕ್ಸ್ಟ್, the forest of the Himalayas are good source of wood. ನೆಕ್ಸ್ಟ್, ಈ ಕಡೆ ಹಿಮಾಲಯದ ನೀರು ನಮ್ಗೆ ಬಂದೆ ಅಂದ್ರೆ ಈ ಕಡೆ ಬರ್ತಾ ಇಲ್ಲಿ ಫಾರೆಸ್ಟ್ಗಳು, ಈಗ ಲೋಯರ್ ಫಾರೆಸ್ಟ್ ಒಳಗ ಹಿಮಾಲಯಕ್ಕಿಂತ ಜಾಸ್ತಿ ಬರೀ ಥಿಕ್ ಫಾರೆಸ್ಟ್ಗಳು ಜಾಸ್ತಿ ಕಂಡು ಬರ್ತವೆ. ಅದರಿಂದ ನಮಗೆ ಏನ್ ಜಾಸ್ತಿ ಯೂಸ್ ಆಗ್ತದೆ ಅಂದ್ರೆ ವುಡ್ಗಳು, ಅನೇಕ ಒಳ್ಳೆ ಇರ್ತಕ್ಕಂಥ ಕಟ್ಟಿಗೆಗಳು ಎಲ್ಲ ನಮ್ಮ ಫರ್ನಿಚರ್ಸ್ ಬೇಕಾದಂತ ಕಟ್ಟಿಗೆಗಳು ಕೂಡ ಫಾರೆಸ್ಟ್ ಅಲ್ಲಿ ಏನ್ ಮಾಡ್ತವೆ ಸಿಗುತ್ತವೆ. ನಮ್ಗೆಲ್ಲದಕ್ಕೂ ಏನ್ ಮಾಡ್ತಾವೆ ವುಡ್ಗಳು ಯೂಸ್ ಆಗ್ತವು. ನೆಕ್ಸ್ಟ್, ವುಡ್ ಸೋರ್ಸ್ ಆಫ್ ವುಡ್ ಸೋರ್ಸ್ ಆಫ್ ವುಡ್ ಅಂದ್ರೆ ನಮ್ಗೆ ಒಳ್ಳೆಯ ಫರ್ನಿಚರ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಏನಾಗುತ್ತೆ ಅವು ಕಟ್ಟಿಗೆಗಳು ಯೂಸ್ ಆಗ್ತವು. ನೆಕ್ಸ್ಟ್, ವಿ ಗೆಟ್ ಮೆನಿ ಮೆಡಿಸಿನಲ್ ಪ್ಲಾಂಟ್ ಅಂಡ್ ಹರ್ಬ್ಸ್ ದೇರ್. ಅಂದ್ರೆ ಆ ಫಾರೆಸ್ಟ್ ಒಳಗ ಮೆಡಿಸಿನಲ್ ಪ್ಲಾಂಟ್ಗಳು ಕೂಡ ನಮಗೆ ಬೇಕಾದಂತ, ಈಗ ಮೆಡಿಸಿನಲ್ಗೆ ಏನ್ ಬೇರೆ ಬೇರೆ ಪ್ಲಾಂಟ್ಸ್ಗಳು ಬೇಕಾಗಿರ್ತಾವ. ಎಲ್ಲಿ ಸಿಗ್ತಾವ ಅಂದ್ರ ಇದು ಫಾರೆಸ್ಟ್ ಒಳಗ ಸಿಗ್ತಾವ. ಎಲ್ಲೇ ಹಿಮಾಲಯ ಫಾರೆಸ್ಟ್ ಒಳಗ ಅನೇಕ ಜಾಸ್ತಿ ರೀತಿಯಲ್ಲಿ ಏನಾಗಿರ್ತವೆ ಮೆಡಿಸಿನಲ್ ಪ್ಲಾಂಟ್ಸ್ಗಳು ಕೂಡ ಸಿಗುತ್ತವೆ. ಇವನ್ನೆಲ್ಲ ಏನ್ ಮಾಡ್ಬೇಕು, ನೀವು ನೆನಪಿನಲ್ಲಿ ಇಟ್ಕೊಳ್ತಾ ಬರ್ಬೇಕು. ಹಿಮಾಲಯದಿಂದ ನಮ್ಗೆ ಏನೇನು ಯೂಸ್ ಐತಿ, ಪರ್ವತಗಳಿಂದ ಏನೇನು ಯೂಸ್ ಐತಿ ಅಂತ ಏನ್ ಮಾಡ್ಬೇಕು ತಿಳ್ಕೊಳ್ತಾ ಬರ್ಬೇಕು. ನೆಕ್ಸ್ಟ್, ದ ರಿಚ್ ಮಿನರಲ್ ವೆಲ್ತ್ ಆಫ್ ಹಿಮಾಲಯಾಸ್. ದ ರಿಚ್ ಮಿನರಲ್ wealth
ಆಫ್ ದ ಹಿಮಾಲಯಾಸ್. ಹಿಮಾಲಯಸ್ನಲ್ಲಿ ಖನಿಜ ಸಂಪತ್ತು ಜಾಸ್ತಿ ರೀತಿಯಲ್ಲಿದೆ. ಈ ಫಾರೆಸ್ಟ್ ಅಂದ್ರೆ ಅಲ್ಲಿ ಬೇರೆ ಬೇರೆ ತರ ಫಾರೆಸ್ಟ್ ಒಳಗ ಅಗ್ಗದಂಗ ಏನೋ ಖನಿಜ ಸಂಪತ್ತುಗಳು ಕೂಡ ಸಿಗ್ತಾವ. ಅಲ್ಲಿ ರಿಚ್ ಆಗಿರ್ತಕ್ಕಂಥ ಶ್ರೀಮಂತವಾಗಿದೆ, ಅಲ್ಲಿ ಜಾಸ್ತಿ ರೀತಿಯಲ್ಲಿ ಏನಾಗಿದೆ ಖನಿಜ ಸಂಪತ್ತು ಕಂಡು ಬರುತ್ತೆ ಅಂತ ಏನ್ ಮಾಡ್ಬೇಕು ನೀವು ತಿಳ್ಕೊಬೇಕು. ಅಲ್ಲಿ ಜಾಸ್ತಿ ರೀತಿಯಲ್ಲಿ ಏನ್ ಮಾಡುತ್ತೆ ಖನಿಜ ಸಂಪತ್ತು ಕಂಡು ಬರುತ್ತೆ. ಫಾರೆಸ್ಟ್ ವುಡ್ ಫರ್ನಿಚರ್ಗಳು ಕೂಡ ವುಡ್ ಸಿಗುತ್ತೆ. ನೆಕ್ಸ್ಟ್ ಖನಿಜ ಸಂಪತ್ತು ಜಾಸ್ತಿ ಇದೆ. ನಾವು ಖನಿಜ ಸಂಪತ್ತುಗಳು ಬೇರೆ ಕಬ್ಬಿಣ ಆಗಿರ್ಬೋದು, ಬೇರೆ ಎಲ್ಲಾ ಲೋಹಗಳಾಗಿರ್ಬೋದು, ಅಲ್ಲಿ ಏನ್ ಮಾಡುತ್ತೆ ಜಾಸ್ತಿ ರೀತಿಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಹಿಮಾಲಯಾಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ಅವರ್ ಎಕನಾಮಿಕ್ ಗ್ರೋತ್. ನಾವು ಆರ್ಥಿಕತೆಗೆ ಜಾಸ್ತಿ ಹೆಲ್ಪ್ ಆಗುವಂಥದ್ದು ಯಾವ್ದಂದ್ರೆ ಹಿಮಾಲಯ ಪರ್ವತಗಳು. ಈಗ ನದಿಗಳಿಂದ ನೀರು ಬರೋದಾಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ನೆಕ್ಸ್ಟ್ ಫಾರೆಸ್ಟ್ ಇಂದ ವುಡ್ ಫರ್ನಿಚರ್ ಮಾಡೋಕ್ಕಾಗಲಿ, ವುಡ್ ಆಗಿರ್ಬೋದು, ಈ ತರ ನಮ್ಗೆ ಏನಾಗಿರ್ತೈತಿ ಆರ್ಥಿಕತೆಗೆ ಹೆಚ್ಚು ನಮ್ಗೆ ಉಪಯೋಗವನ್ನ ನೀಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹಿಮಾಲಯಾಸ್. ಅಂದ್ರ ಹಿಮಾಲಯ ಪರ್ವತಗಳು ನಮ್ಗೆ ಹೆಚ್ಚು ಆರ್ಥಿಕ ಬೆಳವಣಿಗೆಗೆ ಏನ್ ಮಾಡುತ್ತೆ ಇವು ಸಹಾಯವನ್ನ ಮಾಡುತ್ತದೆ. ನೆಕ್ಸ್ಟ್ ದ ಫಾಸ್ಟರ್ಸ್ ಆಫ್ ದ ಹಿಮಾಲಯಾಸ್ ಆರ್ ಯೂಸ್ ಫಾರ್ ಕ್ಯಾಟಲ್ ರೇರಿಂಗ್. ಅಲ್ಲಿ ಹುಲ್ಲುಗಾವಲು ಕೂಡ, ಈಗ ಫಾರೆಸ್ಟ್ ಅಂದ್ಮೇಲೆ ಹುಲ್ಲುಗಾವಲು ಪ್ರದೇಶ ಕಂಡು ಬಂದೇ ಬರುತ್ತೆ. ಅದು ಎದಕ್ಕೆ ಯೂಸ್ ಆಗುತ್ತೆ ಕ್ಯಾಟಲ್ ರೇರಿಂಗ್ ಅಂದ್ರ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಏನ್ ಮಾಡ್ತಿದ್ರು ಯೂಸ್ ಆಗುತ್ತೆ. ಇಲ್ಲೇ ಫಾರೆಸ್ಟ್ ಒಳಗ ಯಾವ್ದಾದ್ರು ಒಂದು ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಅಂದ್ರೆ ಸಸ್ಯಾಹಾರಿಗಳು ಯಾವ್ಯಾವ ಇರ್ತಾವ ಸಾಕ್ಲಿಕ್ಕೆ ನಮ್ಗೆ ಹುಲ್ಲು ಏನ್ ಮಾಡುತ್ತೆ ಅಲ್ಲಿ ಹುಲ್ಲುಗಾವಲು ಪ್ರದೇಶ ಸಹಾಯಕಾರಿ ಆಗುತ್ತೆ. ನೆಕ್ಸ್ಟ್ we get milk, meat, wool and skin from them. The Himalaya wildlife is a good natural source. ಹಿಮಾಲಯದಲ್ಲಿರ್ತಕ್ಕಂಥ ಕಾಡಿನ ಸಂಪತ್ತು ಏನಾಗಿದೆ ಒಂದು ಗುಡ್ ನ್ಯಾಚುರಲ್ ರಿಸೋರ್ಸ್, ಒಂದು ನೈಸರ್ಗಿಕ ಸಂಪತ್ತು ಅಂತ ಕೂಡ ಹೇಳ್ಬೋದು. ಯಾವುದು ಹಿಮಾಲಯವನ್ನು ಒಂದು ನೈಸರ್ಗಿಕ ಸಂಪತ್ತು. ಮನುಷ್ಯರು ನಾವೇನಾದ್ರೂ ದುಡಿದು ಏನಾದ್ರು ಸಂಪಾದಿಸ್ಕೋಬಹುದು, ಆದ್ರೆ ಇದು ನೈಸರ್ಗಿಕವಾಗಿ ನಮಗೆ ಕೊಡ್ತಕ್ಕಂಥ ಒಂದು ಸಂಪತ್ತು ಯಾವುದಂದ್ರೆ ಹಿಮಾಲಯದಲ್ಲಿ ನೈಸರ್ಗಿಕವಾಗಿ ನಮ್ಗೆ ಸಂಪತ್ತು ನಮ್ಗೆ ನಾವು ಬೇಡ ಅಂದ್ರೆ ಏನಾಗಿರ್ತದೆ ಅಲ್ಲಿ ಸಂಪತ್ತು ಇದಿರ್ತದೆ. ಅದನ್ನ ಏನ್ ಮಾಡ್ಬೋದು ನಾವು ಆರ್ಥಿಕ ಬೆಳವಣಿಗೆ ಏನ್ ಮಾಡ್ಬೋದು ಹಿಮಾಲಯಾಸ್ಗಳು ನಮ್ಗೆ ಬಹಳ ಉಪಯೋಗಕಾರಿ ಇದಾವು. ದಿಸ್ ಇಸ್ ಎಂಡ್ ಆಫ್ ದ ಲೆಸನ್. ಈಗ ಏನಾಯ್ತು ಎಂಡ್ ಆಯ್ತು ಲೆಸನ್. ನೆಕ್ಸ್ಟ್ ನಾವೇನ್ ಮಾಡೋಣ, ನೆಕ್ಸ್ಟ್ ಪಾಯಿಂಟ್ಸ್ ಅದಾವ ಥಿಂಗ್ಸ್ ಅಂಡ್ ರಿಮೆಂಬರ್. ಈಗ ಇಲ್ಲಿಗೆ ಲೆಸನ್ ಮುಕ್ತಾಯ ಆಯ್ತು. ಏನ್ ನೋಡಿದ್ವಿ ನಾವು ಈ ಲೆಸನ್ ಒಳಗ ಇಂಡಿಯಾದ ಬಗ್ಗೆ ತಿಳ್ಕೊಂಡ್ವಿ, ಅದು ಎಷ್ಟೆಷ್ಟಿದೆ ಅನ್ನೋದು ತಿಳ್ಕೊಂಡ್ವಿ. ನೆಕ್ಸ್ಟ್ ಅದ್ರೊಳಗ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ, ಭೌತಿಕ ವಿಭಾಗಗಳ ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಫಸ್ಟ್ ಒನ್ ಯಾವುದು ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ತಿಳ್ಕೊಂಡ್ವಿ. ನಾರ್ದರ್ನ್ ಮೌಂಟೇನ್ಸ್ ಗಳ ಫಸ್ಟ್ ಒನ್ ಯಾವ್ದು ನಾರ್ದರ್ನ್ ಮೌಂಟೇನ್ಸ್. ಈ ಲೆಸನ್ ಒಳಗ ನಾರ್ದರ್ನ್ ಮೌಂಟೇನ್ಸ್ ಗಳ ಬಗ್ಗೆ ತಿಳ್ಕೊಂಡ್ವಿ. ಅದ್ರೊಳಗೆ ಫಸ್ಟ್ ಯಾರು ಹತ್ತಿದ್ರು, ಅದ್ರೊಳಗೆ ಫಸ್ಟ್ ಹತ್ತಂತ ಮಹಿಳೆಯರು ಯಾರು, ಆ ತರ ತಿಳ್ಕೊಂತಾ ಬಂದ್ವಿ. ನೆಕ್ಸ್ಟ್ ಹಿಮಾಲಯಸ್, ನಾರ್ದರ್ನ್ ಮೌಂಟೇನ್ಸ್ ಅಂದ್ರೆ ಏನು, ಹಿಮಾಲಯಸ್ ಅಂತ ಕರಿತೀವಿ. ಹಿಮಾಲಯಸ್ ಒಳಗ ಎಷ್ಟು 3 ಮೇನ್ ರೇಂಜಸ್ ಅದಾವು. ಆ ಮೇನ್ ರೇಂಜಸ್ ಅನ್ನು ಕೂಡ ಏನ್ ಮಾಡಿದ್ವಿ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಬಂದ್ವಿ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬಂದ್ವಿ ಬ್ರಾಂಚಸ್ ಆಫ್ ಹಿಮಾಲಯಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಲಾಸ್ಟ್ ಒನ್ ಪಾಸಸ್ ಆಫ್ ಹಿಮಾಲಯಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಲಾಸ್ಟ್ ಒನ್ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್. ಅಂದ್ರ ಹಿಮಾಲಯದ ಒಂದು ಮಹತ್ವತೆ ಏನು, ಅದು ಪ್ರಯೋಜನಕಾರಿ ಹೆಂಗ ಅಂತ ಏನ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ತಿಳಿತಾ ಬಂದ್ವಿ. ಇಲ್ಲಿಗೆ ಏನಾಯ್ತು ಎಂದು ಲೆಸನ್ ಎಂಡ್ ಆಯ್ತು. ನೆಕ್ಸ್ಟ್ ಥಿಂಗ್ಸ್ ರಿಮೆಂಬರ್ ಗೆ ಹೋಗೋಣ. ಥಿಂಗ್ಸ್ ರಿಮೆಂಬರ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಮೇನ್ ಆಗಿ ನಮ್ಗೆ ಇನ್ನೊಂದ್ಸತಿ ಏನಾಗಿರ್ತದೆ ಇವು ಎಲ್ಲ ಪಾಯಿಂಟ್ಸ್ ನೋಡಿದ್ರೆ ಹಿಂದಿಂದೆಲ್ಲ ನೆನಪಾಗುತ್ತೆ. ಫಸ್ಟ್ ಒನ್ ಯಾವ್ದೈತಿ ಥಿಂಗ್ಸ್ ಅಂಡ್ ರಿಮೆಂಬರ್ ಅಲ್ಲಿ ಅಂದ್ರೆ ಫಸ್ಟ್ ಒನ್ ಇಂಡಿಯಾ ಇಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅಂದ್ರೆ ಒಂದು 7ನೇ ಒಂದು ದೊಡ್ಡ ರಾಷ್ಟ್ರ ಅಂತ ಹೇಳಿದ್ವಿ. ಭಾರತ ಒಂದು ಜಗತ್ತಿನಲ್ಲಿ ಒಂದು 7ನೇ ಒಂದು ದೊಡ್ಡ ರಾಷ್ಟ್ರ. ನಮ್ಮ ರಾಷ್ಟ್ರನೇನು ಜಗತ್ತಿನಲ್ಲಿ 7ನೇ ಒಂದು ದೊಡ್ಡ ರಾಷ್ಟ್ರ. ನೆಕ್ಸ್ಟ್ ಇಟ್ ಹ್ಯಾಸ್ ಮೆನಿ ಫಿಸಿಕಲ್ ಫೀಚರ್ಸ್. ಅಂದ್ರ ಭೌತಿಕ ಲಕ್ಷಣಗಳನ್ನ, ಅನೇಕ ಭೌತಿಕ ಲಕ್ಷಣಗಳನ್ನ ಈ ಭಾರತ ಹೊಂದಿದೆ. ನೆಕ್ಸ್ಟ್ ದ ನಾರ್ದರ್ನ್ ಮೌಂಟೇನ್ಸ್ ಆರ್ the Himalayas are the highest mountains in the world. The northern mountains are Himalayas. ಎರಡು ಒಂದೇ, northern mountains ಅಂದ್ರೆ ಒಂದೇ, Himalayas ಅಂದ್ರೆ ಒಂದೇ. It
ಇಂಡಿಯಾಸ್ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಇದ್ರೊಳಗೆ ಏನಾಗಿರ್ತದೆ, ಜಗತ್ತಿನಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಒಂದು ಮೌಂಟೇನ್ಸ್ ಎಲ್ಲಿ ಕಂಡು ಬರ್ತವೆ ಅಂದ್ರೆ ನಾದರ್ ಮೌಂಟೇನ್ಸ್ ಅಲ್ಲಿ, ಅಂದ್ರೆ ಹಿಮಾಲಯ ಪರ್ವತ. ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಹಿಮಾಲಯ ಪರ್ವತದಲ್ಲಿ ಕಂಡು ಬರುತ್ತೆ. ಇದು ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ನೆಕ್ಸ್ಟ್, the Mount Everest is highest mountain peak in the world. ಮೌಂಟ್ ಎವರೆಸ್ಟ್ ಏನ ನಮ್ಮ ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂತ ಹೇಳಿದಾಗ ನೀವೇನಂತ ಆನ್ಸರ್ ಮಾಡ್ಬೇಕು? ಮೌಂಟ್ ಎವರೆಸ್ಟ್. ಏನ್ ಕ್ವಶನ್ ಕೇಳ್ಬೋದು? ಮೌಂಟ್ ಎವರೆಸ್ಟ್ ಇಸ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ನಮ್ಮ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕೇಳಿದಾಗ ಮೌಂಟ್ ಎವರೆಸ್ಟ್ ಅಂತ ನೀವೇನ್ ಮಾಡ್ಬೋದು? ಆನ್ಸರ್ ಅನ್ನ ನೀಡಬಹುದು. ನೆಕ್ಸ್ಟ್, ದ ಹಿಮಾಲಯಾಸ್ ಹ್ಯಾವ್ 3 mountain ranges. ಹಿಮಾದ್ರಿ, ಹಿಮಾಚಲ, ನೆಕ್ಸ್ಟ್ ಶಿವಾಲಿಕ್. ಅಂದ್ರೆ ನಾನು ಹೇಳಿದ್ದೆ ಹಿಮಾಲಯಸ್ ಏನ್ ಹೊಂದಿದೆ ಅಂದ್ರೆ 3 ಮೇನ್ ರೇಂಜಸ್ ಅನ್ನು ಹೊಂದಿದೆ. ದೇ ಆರ್ ಹಿಮಾದ್ರಿ, ಹಿಮಾಚಲ್ ಅಂಡ್ ಶಿವಾಲಿಕ್. ಈ 3 ಮೇನ್ ರೇಂಜಸ್ ಅನ್ನ ಹೊಂದಿದೆ. ನೆಕ್ಸ್ಟ್, ದ ಹಿಮಾದ್ರಿ ಇಸ್ ದ highest peak range while the ಶಿವಾಲಿಕ್ are the lowest hills. ಅಂದ್ರ ಹಿಮಾದ್ರಿಯಲ್ಲಿರ್ತಕ್ಕಂಥ ಬೆಟ್ಟಗಳು, ಪರ್ವತಗಳು ಜಾಸ್ತಿ ಎತ್ತರದಲ್ಲಿವೆ. ಅದರಲ್ಲೇ ಲೋಯರ್ ಅಂತ ಹಿಲ್ಸ್ ಅಂತ ಹೇಳಿದ್ವಲ್ಲ, ಅಲ್ಲೇ ಅತಿ ಕಡಿಮೆ ಇರ್ತಕ್ಕಂಥ ಲೋ ಹಿಲ್ಸ್ ಅಂದ್ರೆ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ, ಅತಿ ಫಾರೆಸ್ಟ್ ನ ಹೊಂದಿವೆ ಅಂತ ಏನ್ ಮಾಡಿದ್ದೆ ನಾನು ಹೇಳಿದ್ದೆ. ನೆಕ್ಸ್ಟ್, ದ ಹಿಮಾಲಯನ್ ರೇಂಜಸ್ ಆರ್ ವೆರಿ ಬೆನಿಫಿಷಿಯಲ್ ಟು ಅಸ್. ನಮ್ಗೆ ಹಿಮಾಲಯ ನಮ್ಗ ಆರ್ಥಿಕತೆಗೆ ಕೂಡ ಏನಾಗಿದೆ? ಬೆನಿಫಿಟ್ ಆಗಿ ಇದೆ, ಉಪಯೋಗಕಾರಿಯಾಗಿ ಇದೆ ಅಂತ ಏನ್ ಮಾಡ್ಬೋದು? ಹೇಳ್ಬೋದು. ಇದ್ರ ಬಗ್ಗೆ ಏನ್ ಮಾಡಿದ್ವಿ ನಾವು? ಇದೆಲ್ಲ ಹಿಮಾಲಯ ಪರ್ವತಗಳ ಬಗ್ಗೆ ಮೇನ್ ನಮ್ಗೆ ಇದ್ರ ತಿಳ್ಕೊಳೋದೇನೆ ಈ ಲೆಸನ್ ಒಳಗಂದ್ರ ಹಿಮಾಲಯ ಪರ್ವತದ ಬಗ್ಗೆ ಏನ್ ಮಾಡಿದ್ವಿ ನಾವು ಈ ಲೆಸನ್ ಅಲ್ಲಿ ತಿಳ್ಕೊಳ್ತಾ ಬಂದ್ವಿ. ನೆಕ್ಸ್ಟ್, ಐ ಕಂಟಿನ್ಯೂ ಲೆಸನ್. ಅಂದ್ರೆ ಇದ್ರ ಮೇಲೆ ಏನ್ ಮಾಡೋಣ? ಇದ್ರ ಮೇಲೆ ಒಂದು ಹೋಮ್ವರ್ಕ್ ಅನ್ನ ಕೊಡೋಣ. ಹೋಮ್ವರ್ಕ್ ಬರ್ಕೊಳ್ರಿ. ಆಯ್ತ್ರಿ, importance of Himalayas. Importance of Himalayas ಅಂದ್ರೆ ಹಿಮಾಲಯದ ಪ್ರಾಮುಖ್ಯತೆ ಏನು, ಅದರಿಂದ ನಮ್ಗೆ ಏನೇನು ಯೂಸ್ ಆಗುತ್ತೆ ಅನ್ನೋದು ನಿಮ್ಮ ಬುಕ್ಸ್ ಅಲ್ಲಿ ಇದೆ. ಅದನ್ನ ನೋಡ್ಕೊಂಡು ಇಂಪಾರ್ಟೆನ್ಸ್ ಹಿಮಾಲಯಸ್ ಬಗ್ಗೆ ಇವತ್ತಿನ ದಿವಸ ಹೋಮ್ವರ್ಕ್ ಅನ್ನ ಮಾಡ್ಕೊಂಡು ಬನ್ರಿ. ನೆಕ್ಸ್ಟ್, ಐ ಕಂಟಿನ್ಯೂ ಸೆಕೆಂಡ್ ಲೆಸನ್. ಥ್ಯಾಂಕ್ ಯು.